ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು 4th ವೀಕಲ್ಲಿದ್ದೀವಿ. 4th ವೀಕಲ್ಲಿ ಏನಾದರೂ ಸಿಮ್ಟಮ್ಸ್ ಇರುತ್ತಾ? ಸೊ ಸಿಮ್ಟಮ್ಸ್ ಅನ್ನೋದು ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ಫ್ರೆಂಡ್ಸ್ ಕೆಲವರಿಗೆ ಪೀರಿಯಡ್ ಈಗ 4th ವೀಕ್ ಕಂಪ್ಲೀಟ್ ಆಗೋ ಟೈಮಲ್ಲಿ ನೆಕ್ಸ್ಟ್ ಇನ್ನೇನು ಪೀರಿಯಡ್ ಬರಬೇಕಾಗಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ಪೇಯ್ನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಬಟ್ ಇಲ್ಲಿ ಪ್ರೆಗ್ನೆಂಟ್ ನೀವು ಆಗ್ತಾ ಇದ್ದೀರಾ ಅಂದಾಗ ಕೂಡ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಆಗುತ್ತೆ. ಅದೇನೆಂದರೆ ಸ್ಪಾಟ್ ಆಗಿ ಕಾಣಿಸ್ಕೊಂಡು ಹೋಗಿಬಿಡುತ್ತೆ. ಸೊ ನೀವೇನಾದರೂ ಬೇಬಿ ನಿಮಗೆ ಆಗ್ತಾ ಇದೆ, ನೀವು ಕನ್ಸೀವ್ ಆಗ್ತಾ ಇದ್ದೀರಾ ಅಂದರೆ ಈ ಥರ ಸಿಮ್ಟಮ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಪೀರಿಯಡ್ಸ್ ಆಗುತ್ತೆ ಅಂದರೆ ಹೆವಿ ಬ್ಲೀಡಿಂಗ್ ಆಗಿ ಅದು ಪೀರಿಯಡ್ಸ್ ರೂಪದಲ್ಲಿ ನಿಮಗೆ ಬಂದುಬಿಡುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗೋದು 4th ವೀಕ್ 5th ವೀಕಲ್ಲಿ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದನ್ನ ನೀವು ನೋಡಬಹುದು. ಓಕೆನಾ ಫ್ರೆಂಡ್ಸ್, ಇದು ಸ್ಪಾಟಿಂಗ್ ಥರ ಇದ್ದರೆ ಓಕೆ. ಏನಾದರೂ ಜಾಸ್ತಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಇದು ಪೀರಿಯಡ್ ಆಗೋ ಲಕ್ಷಣ ಅಂತ ಹೇಳ್ಬೋದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಬರುವಾಗ ಏನು ಪೇನ್ಗಳಿರುತ್ತಲ್ಲ, ಹೊಟ್ಟೆ ನೋವಾಗಲಿ, ಕಾಲು ನೋವು, ಸೊ ಈ ಥರ ಬಾಡಿ ಪೇನ್ಸು ನೀವು ಪ್ರೆಗ್ನೆಂಟ್ ಆಗ್ತಾ ಇರುವಾಗೂ ಕೂಡ ಹಾಗೇ ಇರುತ್ತೆ. ಕೆಲವೊಬ್ಬರಿಗೆ ಸಿಮ್ಟಮ್ಸ್ ಬರೋರಿಗೆ ಕೆಲವ್ರಿಗೆ ಯಾವುದೇ ರೀತಿಯಾದಂಥ ಸಿಮ್ಟಮ್ಸು ಕೂಡ ಈ ವೀಕಲ್ಲೂ ಕೂಡ ಇರೋದಿಲ್ಲ. ಕೆಲವರಿಗೆ 5th ವೀಕಲ್ಲಿ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ 4th ವೀಕಲ್ಲಿ ನಿಮ್ಗೆ ಯಾರಿಗಾದರೂ ಸಿಮ್ಟಮ್ಸ್ ಅನ್ನೋದು ಈ ಥರ ಕಾಣಿಸ್ಕೊಂಡಿತ್ತಾ? ಸೊ ಅದೇನಾದರೂ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಕ್ 5ಅಲ್ಲಿ ಸಿಗ್ತೀನಿ. ಬಾಯ್.